ನಮಸ್ಕಾರ. ಚಾನೆಲ್ 9 ನ್ಯೂಸ್ಗೆ ಸ್ವಾಗತ. ನಾನು ಹೇಮಾ ಜಯರಾಮ್. ಮುಖ್ಯಾಂಶಗಳು: ಸಾಲ ಮರುಪಾವತಿಸದ ರೈತನ ಬೆಳೆಗಳ ಜಪ್ತಿ, ಬ್ಯಾಂಕಿಗೆ ಮುತ್ತಿಗೆ ಹಾಕಿದ ರೈತರಿಂದ ಮರು ಜಪ್ತಿ. ದೇಶದಲ್ಲೇ ನಿಲ್ಲದ ಎಂಡೋಸಲ್ಫಾನ್ ರಗಳೆ, ಮೊಳಗಲಿದೆ ಸಂತ್ರಸ್ತರ ಹೋರಾಟದ ಕಹಳೆ. ಕೃಷಿ ವಿಜ್ಞಾನಿಗಳಿಂದ ಹೊಸ ಆವಿಷ್ಕಾರ, ಹಾಳೆಯೇ ಹಸುವಿಗೆ ಪೌಷ್ಟಿಕ ಆಹಾರ. ತಾಲೂಕು ಕಚೇರಿಯ ಮೆಟ್ಟಿಲಲ್ಲೇ ಮಲಗಿದ ಭೂಪ, ಪಹಣಿ ಪತ್ರಕ್ಕಾಗಿ ನಡೆಸಿದ ಈ ಪ್ರತಿಭಟನೆ ಅಪರೂಪ. ಬರಿದಾಗುತ್ತಿದೆ ಜೀವನದಿ ನೇತ್ರಾವತಿಯ ಒಡಲು, ನದಿ ತಿರುವಿನಿಂದ ಮತ್ತೆ ಹರಿಯಲಿದೆ ಸಂಕಷ್ಟದ ಕಡಲು. ಇದೀಗ ವಾರ್ತೆಗಳ ವಿವರ. ಒಂದೆಡೆ ಮುಖ್ಯಮಂತ್ರಿ ಯಡಿಯೂರಪ್ಪ ರೈತರಿಗೋಸ್ಕರವೇ ಕೃಷಿ ಬಜೆಟ್ ಮಂಡಿಸಿದರೆ, ಇನ್ನೊಂದೆಡೆ ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರು ತಾಲೂಕಿನ ಉಪ್ಪಿನಂಗಡಿ ವ್ಯವಸಾಯ ಸಹಕಾರಿ ಬ್ಯಾಂಕ್ ರೈತನ ಜಮೀನನ್ನ ಜಪ್ತಿ ಮಾಡುವ ಮೂಲಕ ರೈತರ ಆಕ್ರೋಶಕ್ಕೆ ಈಡಾಗಿದೆ. ಒಂದೆಡೆ ಮುಖ್ಯಮಂತ್ರಿ ಯಡಿಯೂರಪ್ಪ ರೈತರಿಗೋಸ್ಕರವೇ ಕೃಷಿ ಬಜೆಟ್ ಮಂಡಿಸಿದರೆ, ಇನ್ನೊಂದೆಡೆ ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರು ತಾಲೂಕಿನ ಉಪ್ಪಿನಂಗಡಿ ವ್ಯವಸಾಯ ಸಹಕಾರಿ ಬ್ಯಾಂಕ್ ರೈತನ ಜಮೀನನ್ನೇ ಜಪ್ತಿ ಮಾಡುವ ಮೂಲಕ ರೈತರ ಆಕ್ರೋಶಕ್ಕೆ ಈಡಾಗಿದೆ. ಇದನ್ನು ಪ್ರತಿಭಟಿಸಿ ರೈತ ಸಂಘ ಹಾಗೂ ಕಿಸಾನ್ ಸೇನೆ ನೇತೃತ್ವದಲ್ಲಿ ರೈತರು ಬ್ಯಾಂಕ್ಗೆ ಮುತ್ತಿಗೆ ಹಾಕುವ ಮೂಲಕ ರೈತನಿಂದ ಜಪ್ತಿ ಮಾಡಿದ ಸಾಮಗ್ರಿಗಳನ್ನು ಮರು ಜಪ್ತಿ ಮಾಡುವ ಮೂಲಕ ಬ್ಯಾಂಕ್ನ ಆದೇಶವನ್ನು ಧಿಕ್ಕರಿಸಿದ್ದಾರೆ. ಕೃಷಿಗಾಗಿ ಬ್ಯಾಂಕ್ನಿಂದ ಸಾಲ ಪಡೆದಿದ್ದ ಪೆರಿಯಡ್ಕದ ಗುಲಾಬಿ ಪುಂಜ ಸಾಲವನ್ನು ಸರಿಯಾದ ಸಮಯದಲ್ಲಿ ಮರುಪಾವತಿಸದ ಹಿನ್ನೆಲೆಯಲ್ಲಿ ಬ್ಯಾಂಕ್ ಇವರ ಜಮೀನನ್ನು ಜಪ್ತಿ ಮಾಡಲು ಆದೇಶಿಸಿತ್ತು. ಈ ಹಿನ್ನೆಲೆಯಲ್ಲಿ ರೈತನ ಮನೆಯಿಂದ ಅಡಿಕೆ ಸೇರಿದಂತೆ ವಿವಿಧ ಸಾಮಗ್ರಿಗಳನ್ನು ಬ್ಯಾಂಕ್ನ ಸಿಬ್ಬಂದಿಗಳು ಜಪ್ತಿ ಮಾಡಿದ್ದರು. ಇದರಿಂದ ಕುಪಿತಗೊಂಡ ಕಿಸಾನ್ ಸೇನೆ ಹಾಗೂ ರೈತ ಸಂಘದ ನೇತೃತ್ವದಲ್ಲಿ ರೈತರು ಬ್ಯಾಂಕ್ಗೆ ಮುತ್ತಿಗೆ ಹಾಕುವ ಮೂಲಕ ಆಕ್ರೋಶ ವ್ಯಕ್ತಪಡಿಸಿದರು. ಉಪ್ಪಿನಂಗಡಿ ಏನು ಸಹಕಾರ ಬ್ಯಾಂಕ್ ಇದೆ, ಅವರೇ ಬಜೆಟ್ ಕೊಟ್ಬಿಟ್ಟಿದ್ದಾರೆ. CMಕ್ಕಿಂತ ಮುಂಚೆಯೇ ಕೊಟ್ಬಿಟ್ಟಿದ್ದಾರೆ ಬಜೆಟ್. ನಿನ್ನೆಲೆ ಇವ್ರು ಪಾಸ್ ಮಾಡಿದ್ದಾರೆ, ಅವ್ರು ಇವತ್ತು ಪಾಸ್ ಮಾಡಕೊಂಡಿದ್ದಾರೆ. ಅದಕ್ಕೆ ಆ ಪಾಸ್ ತಿಳುವಳಿಕೆ ಹೇಳೋಣ ಅಂತ ಬಂದಿದ್ವಿ. ಆ್ಯಕ್ಚುಲಿ ಏನು ಒಬ್ಬ ರೈತರ ಮನೆಗೆ ಹೋಗಿ ಜಪ್ತಿ ಮಾಡಿದ್ದಾರೆ, ನಾವಿನ್ನೊಂದು ಗಂಟೆ ನೋಡ್ತೀವಿ, ನಮ್ಮವರು ಜಪ್ತಿ ಮಾಡಿ 4 ಗಂಟೆಗಳ ಕಾಲ ಬ್ಯಾಂಕ್ ಆವರಣದಲ್ಲಿ ಜಮಾಯಿಸುವ ಮೂಲಕ ರೈತರ ಮನೆಯಿಂದ ವಶಪಡಿಸಿಕೊಂಡ ಸಾಮಾನುಗಳನ್ನು ಹಿಂತಿರುಗಿಸಬೇಕೆಂದು ಒತ್ತಾಯಿಸಿದ ರೈತರು ಅವುಗಳನ್ನು ಹಿಂತಿರುಗಿಸುವವರೆಗೂ ಬ್ಯಾಂಕ್ ಆವರಣವನ್ನು ಬಿಟ್ಟು ತೆರಳುವುದಿಲ್ಲ ಎನ್ನುವ ನಿರ್ಧಾರಕ್ಕೆ ತಲೆಬಾಗಿದ ಬ್ಯಾಂಕ್ ಆಡಳಿತ ವರ್ಗ ವಶಪಡಿಸಿಕೊಂಡ ಸಾಮಗ್ರಿಗಳನ್ನು ರೈತರಿಗೆ ನೀಡುವ ಮೂಲಕ ಪ್ರತಿಭಟನೆಗೆ ಅಂತ್ಯ ಹಾಡಿತು. ರಾಜ್ಯದಲ್ಲಿನ ವಿದ್ಯುತ್ ಸಮಸ್ಯೆಯನ್ನು ಬಗೆಹರಿಸಲು ಸಣ್ಣ ಜಲವಿದ್ಯುತ್ ಮತ್ತು ವಿಂಡ್ ಪವರ್ಗೆ ಹೆಚ್ಚಿನ ಆದ್ಯತೆ ನೀಡಲಾಗುವುದು ಎಂದು ಕರ್ನಾಟಕ ಸರ್ಕಾರದ ಇಂಧನ ಖಾತೆ ಸಚಿವೆ ಶೋಭಾ ಕರಂದ್ಲಾಜೆಯವರು ಹೇಳಿದರು. ಪುತ್ತೂರಿನ ಬಿಜೆಪಿ ಕಚೇರಿಗೆ ಭೇಟಿ ನೀಡಿ ಪಕ್ಷದ ಕಾರ್ಯಕರ್ತರನ್ನುದ್ದೇಶಿಸಿ ಮಾತನಾಡಿದ ಅವರು, ವಿದ್ಯುತ್ ಉಳಿಸಲು ಖಾಸಗಿ, ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಸೇರಿಕೊಂಡು ರೈತರ ಪಂಪ್ ಸೆಟ್ಗಳನ್ನು ಬದಲಾವಣೆ ಮಾಡುವ ಹೊಸ ಯೋಜನೆ ಇದೆ ಎಂದ ಅವರು, ಬಳಿಕ ಈ ಬಾರಿ ಬೇಸಿಗೆಯಲ್ಲಿ ಮಕ್ಕಳ ಪರೀಕ್ಷೆ ದೃಷ್ಟಿಯಿಂದ ನಿರಂತರ ಸಿಂಗಲ್ ಫೇಸ್ ವಿದ್ಯುತ್ ಅನ್ನು ನೀಡಲಾಗುವುದು ಎಂದರು. ಆಹಾರ ಇಲಾಖೆಗೆ ಸಂಬಂಧಪಟ್ಟಂತೆ ಸುಮಾರು 50 ಲಕ್ಷ ನಕಲಿ ರೇಷನ್ ಕಾರ್ಡ್ ಇದ್ದು ಬಡವರಿಗೆ ರೇಷನ್ ಕಾರ್ಡ್ ಸಿಗುತ್ತಿಲ್ಲ. 125 ಕೋಟಿ ಟನ್ ಆಹಾರವು ಪೋಲಾಗುತ್ತಿದ್ದು, ಇದನ್ನು ತಪ್ಪಿಸಲು ಮಧ್ಯವರ್ತಿಗಳ ಹಂಗಿನಲ್ಲಿರುವ ಟ್ರಾನ್ಸ್ಪೋರ್ಟ್ ಸೌಲಭ್ಯವನ್ನು ವಜಾಗೊಳಿಸಿ ಎಲ್ಲರಿಗೂ ಆಹಾರ ಸೌಲಭ್ಯ ಸಿಗುವಂತೆ ಮಾಡಲಾಗುವುದು ಎಂದು ಹೇಳಿದರು. ಮುಂದಿನ 2 ವರ್ಷದೊಳಗೆ ಈ ಜಿಲ್ಲೆಯ, ಉಡುಪಿ ಜಿಲ್ಲೆಯ ಎಲ್ಲ ಮನೆಗಳಿಗೆ ವಿದ್ಯುತ್ ಸಂಪರ್ಕ, ಯಾಕೆಂದರೆ ಇಲ್ಲೇ ತುಂಬ ಸಮಸ್ಯೆ ಇರುವಂಥದ್ದು. ಇಲ್ಲಿ ಕಾಡಲ್ಲಿ ಲೈನ್ ಹಾಕೋಕ್ಕಾಗಲ್ಲ, ಫಾರೆಸ್ಟ್ ಕ್ಲಿಯರೆನ್ಸ್ ಆಗಿಲ್ಲ, ಇಲ್ಲಿ ಏನೇನೋ ಸಮಸ್ಯೆಗಳಿದ್ದಾವೆ. ಆದರೂ ಕೂಡ ಇದಕ್ಕೆ ಎಲ್ಲ ರೀತಿಯ ಪ್ರಯತ್ನ ಮಾಡ್ತೀವಿ ಆಗಿದ್ದಾವೆ. ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ಈ ರಾಜ್ಯದಲ್ಲಿ ಒಟ್ಟು ಕುಟುಂಬಗಳೆಷ್ಟಿರೋದು 1,20,00,000 ಇಡೀ ರಾಜ್ಯದ ಎಲ್ಲ ಕುಟುಂಬಗಳು. ನಮ್ಮ ಎಲ್ಲರನ್ನು ಸೇರಿಸಿ, ನಮ್ಮ MLA ಅನ್ನು ಸೇರಿಸಿ, ನಮ್ಮ ಉದ್ಯಮಿಗಳ ಇನ್ಫೋಸಿಸಿಂದ ಹಿಡಿದು ಕೆಳಗಿನವರ ತನಕ 1,20,00,000 ಕುಟುಂಬಗಳು ಇಡೀ ರಾಜ್ಯದಲ್ಲಿರೋದು, ಸರ್ಕಾರಿ ನೌಕರರನ್ನು ಸೇರಿಸಿ. ಆದರೆ ರೇಷನ್ ಕಾರ್ಡ್ ಎಷ್ಟು ಕೊಟ್ಟಿದ್ದೀವಿ? 1,60,00,000 ರೇಷನ್ ಕಾರ್ಡ್ ಕೊಟ್ಟಿದ್ದೀವಿ. 1,60,00,000 ಎಲ್ಲರಿಗೂ ರೇಷನ್ ಕಾರ್ಡ್ ಕೊಟ್ಟರು, ಶ್ರೀಮಂತರು, ಬಡವರು, ಸರ್ಕಾರಿ ನೌಕರರು ಎಲ್ಲರನ್ನೂ ಸೇರಿಸಿ ರೇಷನ್ ಕಾರ್ಡ್ ಕೊಟ್ಟರು 1,20,00,000 ಆಗಬೇಕು. ಆದರೆ ಕೊಟ್ಟಿರೋದು 1,60,00,000. ಇದರ ಮಧ್ಯೆನೂ ಕೂಡ ಒಂದು 8 ಲಕ್ಷ ಜನರಿಗೆ, ಬಡವರಿಗೆ ರೇಷನ್ ಕಾರ್ಡ್ ಸಿಕ್ಕಿಲ್ಲ.
ಮೇವಿನ ಸಮಸ್ಯೆಯಿಂದ ಹೈನುಗಾರಿಕೆಯಿಂದಲೇ ದೂರ ಸರಿಯುತ್ತಿರುವ ಕೃಷಿಕರಿಗೆ ಸಂತಸದ ಸುದ್ದಿಯೊಂದಿದೆ. ಬೆಂಗಳೂರಿನ ರಾಷ್ಟ್ರೀಯ ಪಶು ಪೋಷಣೆ ಮತ್ತು ಶರೀರ ಕ್ರಿಯಾ ವಿಜ್ಞಾನ ಸಂಸ್ಥೆ ಸಂಶೋಧಿಸಿದ ಅಡಿಕೆ ಹಾಳೆಯಿಂದ ತಯಾರಿಸಿದ ಮೇವು ಮುಂದಿನ ದಿನಗಳಲ್ಲಿ ಬೈಹುಲ್ಲಿಗೆ ಪರ್ಯಾಯವಾಗಿ ಬಳಕೆಯಾಗಲಿದೆ. ಹಲವು ಸಮಸ್ಯೆಗಳ ಸುಳಿಯಲ್ಲಿ ಸಿಲುಕಿರುವ ಹೈನುಗಾರಿಕೆಯಿಂದ ಕೃಷಿಕರು ವಿಮುಖರಾಗುತ್ತಿದ್ದು, ಇವುಗಳಲ್ಲಿ ಮೇವಿನ ಸಮಸ್ಯೆಯೂ ಒಂದಾಗಿದೆ. ಅದರಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಹೈನುಗಾರಿಕೆಯಲ್ಲಿ ತೊಡಗಿಕೊಂಡಿರುವ ಕೃಷಿಕರು ಬೈಹುಲ್ಲಿನ ತೀವ್ರ ಕೊರತೆಯನ್ನು ಎದುರಿಸುತ್ತಿದ್ದು, ಇದಕ್ಕೆ ಭತ್ತದ ಕೃಷಿಯಲ್ಲಿನ ಅನಾಸಕ್ತಿಯೂ ಒಂದು ಕಾರಣವಾಗಿದೆ. ಸಮೀಕ್ಷೆಯ ಪ್ರಕಾರ ಜಿಲ್ಲೆಯಲ್ಲಿ ಈಗಾಗಲೇ ಸುಮಾರು 10,000 ಹೆಕ್ಟೇರ್ ಪ್ರದೇಶದಲ್ಲಿ ಭತ್ತದ ಕೃಷಿಯನ್ನು ಈಗಾಗಲೇ ತೊರೆದಿದ್ದು, ಇದಕ್ಕೆ ಪರ್ಯಾಯವಾಗಿ ಸುಮಾರು 5,000 ಹೆಕ್ಟೇರ್ ಪ್ರದೇಶದಲ್ಲಿ ಅಡಿಕೆ ಬೆಳೆಗಳನ್ನು ಹೆಚ್ಚುವರಿಯಾಗಿ ಬೆಳೆಯುತ್ತಿದ್ದಾರೆ. ಈ ನಿಟ್ಟಿನಲ್ಲಿ ಅಡಿಕೆ ಬೆಳೆ ಉತ್ಪನ್ನವಾದ ಹಾಳೆಯನ್ನೇ ಬಳಸಿಕೊಂಡು ಜಾನುವಾರುಗಳಿಗೆ ಮೇವು ತಯಾರಿಸುವ ಸಂಶೋಧನೆ ನಡೆಸಿದ ಬೆಂಗಳೂರಿನ ರಾಷ್ಟ್ರೀಯ ಪಶುಪೋಷಣೆ ಮತ್ತು ಶರೀರ ಕ್ರಿಯಾ ವಿಜ್ಞಾನ ಸಂಸ್ಥೆ ಹಾಳೆಯ ಮೇವು ತಯಾರಿಸುವಲ್ಲಿ ಸಫಲವಾಗಿದೆ. ವಿಜ್ಞಾನಿಗಳ ಪ್ರಕಾರ ಅಡಿಕೆ ಹಾಳೆಯಲ್ಲಿ ತಯಾರಿಸಿದ ಪಶು ಆಹಾರ ಬೈಹುಲ್ಲಿಗಿಂತಲೂ ಹೆಚ್ಚಿನ ಪೌಷ್ಟಿಕಾಂಶ ಹೊಂದಿದ್ದು, ಜಾನುವಾರುಗಳಲ್ಲಿ ಹೆಚ್ಚಿನ ಹಾಲು ವೃದ್ಧಿಗೂ ಸಹಕಾರಿಯಾಗಲಿದೆ. ನಾವು ವಿನಂತಿಸಿಕೊಂಡಾಗ ವಿಜ್ಞಾನಿಗಳು ಈ ಒಂದು ಅಡಿಕೆ ಹಾಳೆಯನ್ನು ಒಣಮೇವಾಗಿ ಜಾನುವಾರುಗಳಿಗೆ ನೀಡಬಹುದಾ ಅಂತ ಹೇಳುವ ವಿಚಾರದ ಬಗ್ಗೆ ಸಂಶೋಧನೆಯನ್ನು ಮಾಡಲಿಕ್ಕೆ ಬಹಳ ಸಂತೋಷದಿಂದ ಒಪ್ಪಿಕೊಂಡು ನಮ್ಮ ಬಾಣಾಜೆ ಹಾಗೂ ಆಸುಪಾಸಿನ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಹೇರಳವಾಗಿ ಸಿಗುವಂಥ ಈ ಅಡಿಕೆ ಹಾಳೆಯನ್ನು ಬೆಂಗಳೂರಿಗೆ ತೆಗೆದುಕೊಂಡು ಹೋಗಿ ಅಲ್ಲಿ ಈ ಅಡಿಕೆ ಇತ್ಯಾದಿ ವಿಷಯಗಳು ಜಿಲ್ಲೆಯಲ್ಲಿ ಹೇರಳವಾಗಿ ಅಡಿಕೆ ಬೆಳೆಯನ್ನು ಬೆಳೆಯುತ್ತಿದ್ದು, ಇದರಿಂದ ಸಿಗುವ ಅಡಿಕೆ ಹಾಳೆಯಿಂದ ಆಹಾರವನ್ನು ತಯಾರಿಸುವುದರಿಂದ ಕೃಷಿಕರಿಗೆ ಹೆಚ್ಚಿನ ಲಾಭವಾಗಲಿದೆ. ಒಂದು ಕಟ್ಟು ಬೈಹುಲ್ಲಿಗೆ 16 ರೂಪಾಯಿಗಳನ್ನು ವ್ಯಯಿಸಬೇಕಾದ ಕೃಷಿಕರಿಗೆ ಈ ಮೇವಿನಿಂದ ಉತ್ತಮ ಉಪಯೋಗವಾಗಲಿದೆ. ಮೇವು ಹುಲ್ಲಿಗಾಗಿ ಬೈಹುಲ್ಲಿಗಾಗಿ ಪ್ರಯಾಸ ಪಡುತ್ತಿರುವ ಹೈನುಗಾರಿಕಾ ಕೃಷಿಕರಿಗೆ ಇದೊಂದು ವರದಾನವಾಗಿ ಪರಿಣಮಿಸಲಿದೆ ಎನ್ನುವ ಅಭಿಪ್ರಾಯಗಳು ಕೃಷಿ ವಲಯದಿಂದ ಕೇಳಿಬರುತ್ತಿದೆ. ನಾವು ಅಂದುಕೊಂಡಿದ್ದಕ್ಕಿಂತಲೂ ಅಧಿಕ ಪ್ರಮಾಣದಲ್ಲಿ ಇಂದು ಪ್ರಕೃತಿ ನಾಶವಾಗುತ್ತಿದೆ. ಪ್ರಕೃತಿಯ ಹಾಳು ಮನುಷ್ಯನ ಬಾಳು ಹಾಳು ಎನ್ನುವುದನ್ನು ಅರಿತಿದ್ದರೂ ಮನುಷ್ಯ ಈ ಹುಚ್ಚು ಸಾಹಸಕ್ಕೆ ಕೈ ಹಾಕುತ್ತಿದ್ದಾನೆ. ಪ್ರಕೃತಿ ಕಲುಷಿತಗೊಳ್ಳುವುದಕ್ಕೆ ಪುತ್ತೂರಿನ ಗೋಳಿತೊಟ್ಟು ಕಿರುನದಿ ಒಂದು ಸೂಕ್ತ ನಿದರ್ಶನವಾಗಿ ಬೆಳಕಿಗೆ ಬರುತ್ತಿದೆ. ನಮ್ಮ ಸುತ್ತಮುತ್ತಲಿನ ಪರಿಸರವು ನಾವು ತಿಳಿದುಕೊಂಡದಕ್ಕಿಂತಲೂ ಹೆಚ್ಚಿನ ಮಟ್ಟದಲ್ಲಿ ಇಂದು ಮಲಿನಗೊಳ್ಳುತ್ತಿದೆ. ಈ ಬೆಳವಣಿಗೆ ತಮ್ಮ ಬದುಕಿನ ಮಾರಕವೆಂಬುದನ್ನು ತಿಳಿದು ಜನ ಇಂದು ಪರಿಸರವನ್ನು ಹಾಳುಗೆಡುವ ಹುಚ್ಚು ಪ್ರಯತ್ನದಲ್ಲಿ ತೊಡಗಿಕೊಂಡಿದೆ. ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರು ತಾಲೂಕಿನ ಗೋಳಿತೊಟ್ಟುವಿನಲ್ಲಿ ಹರಿಯುವ ನೇತ್ರಾವತಿಯನ್ನು ಸೇರುವ ಕಿರುನದಿಯಲ್ಲಿ ಕಳೆದ ವಾರದಿಂದೀಚೆ ಮೀನುಗಳು ಆಶ್ಚರ್ಯಕರ ರೀತಿಯಲ್ಲಿ ಸಾವನ್ನಪ್ಪುತ್ತಿದ್ದು, ಈ ಭಾಗದ ಜನತೆಯಲ್ಲಿ ಗೊಂದಲದ ವಾತಾವರಣವನ್ನು ಮೂಡಿಸಿದೆ. ನಾವು ವಾಸಿಸುವ ನಮ್ಮ ಸುತ್ತಮುತ್ತಲಿನ ಪರಿಸರ ಇಂದು ನಾವು ಅಂದುಕೊಂಡದಕ್ಕಿಂತಲೂ ಹೆಚ್ಚಿನ ಪ್ರಮಾಣದಲ್ಲಿ ಮಲಿನವಾಗುತ್ತಿದೆ. ಪರಿಸರವನ್ನು ರಕ್ಷಿಸಿ ಬಾಳು ಹಸಿರಾಗಿಸಬೇಕಾಗಿದ್ದ ಜನರೇ ಇಂದು ಪರಿಸರವನ್ನು ಹಾಳುಗೆಡುವ ಹುಚ್ಚು ಪ್ರಯತ್ನದಲ್ಲಿ ತೊಡಗಿಕೊಂಡಿದ್ದಾರೆ. ಪರಿಸರ ಮಲಿನವಾಗುತ್ತಿದೆ ಎನ್ನುವುದಕ್ಕೆ ಒಂದು ನಿದರ್ಶನವೆಂಬಂತೆ ಈ ಕಿರುನದಿಯಲ್ಲಿರುವ ಮೀನುಗಳು ಆಕಸ್ಮಿಕವಾಗಿ ಸಾವನ್ನಪ್ಪುತ್ತಿದೆ. ಎಂಡೋಸಲ್ಫಾನ್ ಪೀಡಿತ ಪ್ರದೇಶವೆಂದೇ ಕುಖ್ಯಾತಿಗೆ ಪಾತ್ರವಾದ ಈ ಭಾಗದಲ್ಲಿ ಎಂಡೋಸಲ್ಫಾನ್ ಹೆಲಿಕಾಪ್ಟರ್ ಮೂಲಕ ಸಿಂಪಡಿಸುತ್ತಿದ್ದ ಸಂದರ್ಭ ಕೂಡ ಈ ಕಿರುನದಿಯ ಮೀನುಗಳು ಇದೇ ರೀತಿಯಲ್ಲಿ ಸಾವನ್ನಪ್ಪುತ್ತಿದ್ದವೆಂದು ಇಲ್ಲಿನ ಜನತೆ ನೆನಪಿಸಿಕೊಳ್ಳುತ್ತಾರೆ. ದಿವಸದಿಂದ ಇಲ್ಲಿ ಕೂತುಕೊಳ್ಳಿಕ್ಕೆ ಆಗುದೆ, ತುಂಬ ವಾಸನೆ ಬರ್ತಾ ಇದೆ. ಮತ್ತು ನಾವಿಲ್ಲಿ 7-8 ಜನ ಬಂದು ಇದರದೆಲ್ಲ ಕೆಲಸ ಮಾಡ್ತಾ ಇದ್ದೇವೆ. ಈ ಮೀನುಗಳನ್ನೆಲ್ಲ ಗುಂಡಿ ಹೊರದಲ್ಲೇ ಹಾಕ್ತಾ ಇದ್ದೇವೆ. ತುಂಬ ವಾಸನೆ ಬರ್ತಾ ಇದೆ, ನಮಗೆ ಕೂತ್ಕೊಳ್ಳಿಕ್ಕೆ ಆಗೋದಿಲ್ಲ. ಮತ್ತು ಇಲ್ಲಿ ಎಲ್ಲ ನಾವು ಈ ನೀರನ್ನೆಲ್ಲ ಉಪಯೋಗ ಮಾಡ್ತಾ ಇದ್ದೇವೆ ತೋಟಕ್ಕೆ, ಮತ್ತು ಬೇರೆ ಜನರೆಲ್ಲ ಕುಡಿಲಿಕ್ಕೆಲ್ಲ ಉಪಯೋಗ ಮಾಡ್ತಾ ಇದ್ದಾರೆ. ಹಾಗೆ ಅಲ್ಲದೆ ಮೀನು ಹಿಡಿಯಬೇಕೆಂಬ ದುರಾಸೆಯಿಂದ ಎಂಡೋಸಲ್ಫಾನ್ನಂತಹ ವಿಷವನ್ನು ನೀರಿಗೆ ಸಿಂಪಡಿಸುವ ಮೂಲಕ ಇಡೀ ನದಿ ನೀರನ್ನೇ ವಿಷಮಯಗೊಳಿಸುವ ಪ್ರಯತ್ನವನ್ನು ಕೆಲ ಕಿಡಿಗೇಡಿಗಳು ಈ ಹಿಂದೆ ನಡೆಸಿದ್ದು, ಇಂದು ಮೀನುಗಳು ಸಾವಿಗೆ ಇದೇ ತಂತ್ರವನ್ನು ಬಳಸಲಾಗಿದೆ ಎನ್ನುವ ಸಂಶಯಗಳು ನಾಗರಿಕರಲ್ಲಿ ಮೂಡಿವೆ. ಭಾರೀ ಗಾತ್ರದ ಮೀನುಗಳು ಈ ರೀತಿ ಸಾವನ್ನಪ್ಪಿರುವುದರಿಂದಾಗಿ ಈ ಭಾಗದ ಜನತೆ ಆತಂಕದಲ್ಲಿದ್ದಾರೆ. ಕುಡಿಯಲು ಸೇರಿದಂತೆ ಮನೆಯ ಎಲ್ಲ ಅವಶ್ಯಕತೆಗಳಿಗೆ ಇದೇ ನೀರನ್ನು ಇಲ್ಲಿನ ಜನ ಬಳಸುತ್ತಿದ್ದು, ಮೀನುಗಳ ಈ ಹಠಾತ್ ಸಾವು ಈ ಕುಟುಂಬಗಳಲ್ಲಿ ಗೊಂದಲದ ಪರಿಸ್ಥಿತಿ ನಿರ್ಮಾಣಗೊಳ್ಳುವಂತೆ ಮಾಡಿದೆ. ಮೀನುಗಳ ಈ ಸಾಮೂಹಿಕ ಸಾವಿಗೆ ಕಾರಣವೇನು ಎನ್ನುವುದರ ಬಗ್ಗೆ ಸೂಕ್ತ ಅಧ್ಯಯನ ನಡೆಸಬೇಕೆಂಬ ಆಗ್ರಹವು ಈ ಭಾಗದ ನಾಗರಿಕರಿಂದ ಕೇಳಿಬರುತ್ತಿದೆ. ಇದು ಮೀನುಗಳಿಗೆ ಆ ಎಂಡೋಸಲ್ಫಾನ್ನ ಅಂಶಗಳು ನೀರಿನಲ್ಲಿ ಇರೋದ್ರಿಂದ ಯಾವುದಾದ್ರು ಮೀನುಗಳಿಗೆ ಸ್ವಲ್ಪ ಜಾಸ್ತಿ ಇದಾಗೋದಕ್ಕೆ ಆ ಮೀನುಗಳು ನಿಧಾನವಾಗಿ ಸಾಯ್ತಾ ಈ ನೀರನ್ನು ಇಡೀ ಗಲೀಜು ಮಾಡಿ ಪರಿಸರವನ್ನು ಹಾಳು ಮಾಡ್ತಾ ಇದ್ದೇವೆ. ಸರಿ, ಎಂಡೋಸಲ್ಫಾನ್ನ ವಿಷಯ ಅಂತ ಹೇಳಿದರೆ ಅದು ಅಷ್ಟು ದೊಡ್ಡದೊಂದು ವಿಷಕಾರಿ ಒಂದು ರಾಸಾಯನಿಕ ನೆಲೆಕೊಂಡು ಪ್ರತಿಯೊಂದು ಇದರಲ್ಲಿ ಕೂಡ ಈಗಾಗಲೇ ಕರ್ನಾಟಕ ರಾಜ್ಯ ಸರ್ಕಾರ 60 ದಿನಗಳಲ್ಲಿ ನಿಷೇಧ ಮಾಡಿದೆ. ಮಾರಕ ಕೀಟನಾಶಕ ಎಂಡೋಸಲ್ಫಾನ್ ಅನ್ನು ರಾಜ್ಯ ಸರ್ಕಾರ 2 ತಿಂಗಳ ಕಾಲ ತಾತ್ಕಾಲಿಕವಾಗಿ ನಿಷೇಧಿಸಿದ್ದು, ಇದನ್ನು ಶಾಶ್ವತವಾಗಿ ನಿಷೇಧಿಸಬೇಕೆಂಬ ಆಗ್ರಹಗಳು ಎಂಡೋಸಲ್ಫಾನ್ ಸಂತ್ರಸ್ತ ಕುಟುಂಬಗಳಿಂದ ಕೇಳಿಬರುತ್ತಿದೆ. ಈ ನಿಟ್ಟಿನಲ್ಲಿ ಕಾನೂನು ಸೇರಿದಂತೆ ವಿವಿಧ ರೀತಿಯ ಹೋರಾಟಗಳನ್ನು ನಡೆಸಲು ಈ ಭಾಗದ ಹೋರಾಟ ಸಮಿತಿಯು ನಿರ್ಧರಿಸಿದ್ದು, ಹಲವು ಸಮಿತಿಗಳ ಮೂಲಕ ಕೇಂದ್ರ ಹಾಗೂ ರಾಜ್ಯ ಸರ್ಕಾರದ ವಿರುದ್ಧ ಹೋರಾಟದ ಮೂಲಕ ಒತ್ತಡ ಹೇರಲು ನಿರ್ಧರಿಸಿದ್ದಾರೆ.
ಕರ್ನಾಟಕ ಗೇರು ಅಭಿವೃದ್ಧಿ ನಿಗಮ ದಕ್ಷಿಣ ಕನ್ನಡ ಜಿಲ್ಲೆಯಾದ್ಯಂತ ಇರುವ ಗೇರು ಸೊಪ್ಪುಗಳಿಗೆ ಸಿಂಪಡಿಸಿದ ಕ್ರಿಮಿನಾಶಕ ಎಂಡೋಸಲ್ಫಾನ್ನಿಂದಾಗಿ ಇಲ್ಲಿನ ಕೊಕ್ಕಡ, ಪಟ್ರಮೆ, ಅಲಂಕಾರು ಮತ್ತು ಕೊಯ್ಲಾ ಸೇರಿದಂತೆ ಹಲವು ಭಾಗದ ಜನ ಜೀವನ ಪರ್ಯಂತ ನರಳುವಂತಾಗಿದೆ. ಈ ಕ್ರಿಮಿನಾಶಕದ ದುಷ್ಪರಿಣಾಮದಿಂದಾಗಿ ಇಲ್ಲಿನ ಬಹುತೇಕ ಕುಟುಂಬಗಳಲ್ಲೂ ಒಂದಲ್ಲ ಒಂದು ಮಾನಸಿಕ ಅಥವಾ ಅಂಗವಿಕಲ ಸದಸ್ಯನನ್ನು ಕಾಣಬಹುದು. ಇಲ್ಲಿನ ಕುಟುಂಬಗಳು ಅನುಭವಿಸುತ್ತಿರುವ ತೊಂದರೆಗಳನ್ನು ಮುಂದಿನ ಪೀಳಿಗೆ ಅನುಭವಿಸಬಾರದೆಂಬ ಉದ್ದೇಶದಿಂದ ಈ ಕ್ರಿಮಿನಾಶಕವನ್ನು ದೇಶದಿಂದಲೇ ಹೊರಓಡಿಸಬೇಕೆಂಬ ಉದ್ದೇಶದಿಂದ ಕ್ರಿಮಿನಾಶಕದ ದುಷ್ಪರಿಣಾಮದಿಂದ ಬಳಲಿದ ಪ್ರದೇಶಗಳಲ್ಲಿ ಹಲವು ಸಮಿತಿಗಳನ್ನು ಮಾಡುವ ಮೂಲಕ ಸಂಘಟಿತ ಹೋರಾಟಕ್ಕೆ ನಿರ್ಧರಿಸಿದೆ. ಹೋರಾಟದ ಮೊದಲ ಹಂತವಾಗಿ ಮುಖ್ಯಮಂತ್ರಿಗಳಿಗೆ 20,000 ಕಾರ್ಡ್ ಚಳವಳಿ ನಡೆಸಲು ಈ ಸಮಿತಿ ಮುಂದಾಗಿದೆ. ಕೇಂದ್ರ ಸರ್ಕಾರ ಈಗಾಗಲೇ ಬೇರೆ ಬೇರೆ ರಾಷ್ಟ್ರಗಳು 70 ರಾಷ್ಟ್ರಗಳು ಈ ಎಂಡೋಸಲ್ಫಾನನ್ನು ಬ್ಯಾನ್ ಮಾಡಿದಾಗೆ ಕೇಂದ್ರ ಸರ್ಕಾರ ಇನ್ನೂ ಕೂಡ ಇದನ್ನು ಬ್ಯಾನ್ ಮಾಡದಿರುವುದು ನಮಗೆ ತುಂಬ ಬೇಸರ ತಂದಿದೆ. ಇನ್ನು ಮುಂದೆ ಒಂದು ಆಂದೋಲನದ ರೀತಿಯಲ್ಲಿ ನಾವು ಎಲ್ಲ ರೀತಿಯ ಒಂದು ಹೋರಾಟಗಳಿಗೆ, ಅದು ಕಾನೂನು ರೀತಿ ಇರ್ಬೋದು ಅಥವಾ ಬೇರೆ ರೀತಿಯ ಹೋರಾಟಗಳಿಗೆ ನಾವು ಸದಾ ಸಿದ್ಧರಾಗಿದ್ದೇವೆ. ಭಾರತದಿಂದ ಎಂಡೋಸಲ್ಫಾನ್ ಓಡಿಸುವವರೆಗೆ ನಮ್ಮ ಹೋರಾಟ ಇನ್ನಷ್ಟು ತೀವ್ರ ಆಗಲಿಕ್ಕಿದೆ. ಪುತ್ತೂರು ಸರಕಾರಿ ಆಸ್ಪತ್ರೆಯಲ್ಲಿ ತೀರಾ ಅವ್ಯವಸ್ಥೆಗಳಿದ್ದು ಸಾರ್ವಜನಿಕರೊಂದಿಗೆ ವೈದ್ಯರು ಸಮರ್ಪಕವಾಗಿ ಸ್ಪಂದಿಸುತ್ತಿಲ್ಲ ಎಂಬ ಆರೋಪವಿದೆ. ಈ ವ್ಯವಸ್ಥೆ ಇದೇ ರೀತಿ ಮುಂದುವರಿದರೆ ಸೂಕ್ತ ಕ್ರಮ ಕೈಗೊಳ್ಳುವುದಾಗಿ ಪುತ್ತೂರಿನ ಶಾಸಕಿ ಮಲ್ಲಿಕಾ ಪ್ರಸಾದ್ ಎಚ್ಚರಿಸಿದ್ದಾರೆ. ಈ ಬಗ್ಗೆ ನಾನು ಖುದ್ದು ಪರಿಶೀಲನೆ ಮಾಡಿದಾಗಲೂ ಗಮನಿಸಿದ್ದೇನೆ. ಸರ್ಕಾರಿ ಆಸ್ಪತ್ರೆಗೆ ಬರುವವರು ಬಡವರು ಮತ್ತು ಕಷ್ಟಜೀವಿಗಳು, ಅವರಿಗೆ ತೊಂದರೆ ಸಮಸ್ಯೆ ಮಾಡಬೇಡಿ ಎಂದು ಪುತ್ತೂರು ತಾಲೂಕು ಕೆಡಿಪಿ ಸಭೆಯಲ್ಲಿ ಶಾಸಕಿ ಮಲ್ಲಿಕಾ ಪ್ರಸಾದ್ ಎಚ್ಚರಿಸಿದ್ದಾರೆ. ಸಭೆಯಲ್ಲಿ ತಾಲೂಕು ಪಂಚಾಯತ್ ಅಧ್ಯಕ್ಷ ಶಂಭು ಭಟ್, ಉಪಾಧ್ಯಕ್ಷೆ ಪುಲಸ್ಯರೈ, ಕಾರ್ಯನಿರ್ವಹಣಾಧಿಕಾರಿ ವೈ ಶಿವರಾಮಯ್ಯ, ತಹಶೀಲ್ದಾರ್ ದಾಸೇಗೌಡ ಮತ್ತು ವಿವಿಧ ಇಲಾಖಾ ಅಧಿಕಾರಿಗಳು ಉಪಸ್ಥಿತರಿದ್ದರು. ತಹಶೀಲ್ದಾರ್ರವರ ಅಧ್ಯಕ್ಷತೆಯಲ್ಲಿ ನಡೆಯುವ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದವರ ಹಿತರಕ್ಷಣಾ ಮತ್ತು ಕುಂದುಕೊರತೆ ಸಭೆಗಳಲ್ಲಿ ವಿವಿಧ ಇಲಾಖಾಧಿಕಾರಿಗಳು ಅನುಸರಿಸುತ್ತಿರುವ ದಲಿತ ವಿರೋಧಿ ನೀತಿಯನ್ನು ಖಂಡಿಸಿ ದಲಿತ ಸಂಘರ್ಷ ಸಮಿತಿ ಬೃಹತ್ ಪ್ರತಿಭಟನಾ ಸಭೆಯನ್ನು ಪುತ್ತೂರಿನ ಸಹಾಯಕ ಕಮಿಷನರ್ ಕಚೇರಿ ಮುಂಭಾಗದಲ್ಲಿ ನಡೆಸಿತು. ಪುತ್ತೂರು ಬಂಟರ ಸಂಘದ ವತಿಯಿಂದ ಪ್ರಕಟಿಸಲಾದ ಮಂಟಮೆ ಎಂಬ ಪುಸ್ತಕದಲ್ಲಿ ಇಡೀ ದಲಿತ ಸಮುದಾಯವನ್ನು ಅವಮಾನಿಸುವ ಲೇಖನವನ್ನು ಪ್ರಕಟಿಸಿದ ಆಪಾದಿತರ ಮೇಲೆ ಸೂಕ್ತ ಕ್ರಮ ಕೈಗೊಂಡು ನ್ಯಾಯ ಒದಗಿಸಬೇಕೆಂದು ಇದೇ ಸಂದರ್ಭದಲ್ಲಿ ಒತ್ತಾಯಿಸಿದ ಪ್ರತಿಭಟನಾಕಾರರು ಹಲವು ಸಮಸ್ಯೆಗಳಿಂದ ಬಳಲುತ್ತಿರುವ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ನೆರವಿಗೆ ಅಧಿಕಾರಿಗಳು ಹಾಗೂ ಜನಪ್ರತಿನಿಧಿಗಳು ಸ್ಪಂದಿಸಬೇಕಾಗಿದೆ. ಇಲ್ಲದೇ ಹೋದಲ್ಲಿ ಎಲ್ಲಾ ಸಂಘಟನೆಗಳು ಸೇರಿ ಉಗ್ರ ಪ್ರತಿಭಟನೆ ನಡೆಸುವುದಾಗಿ ಎಚ್ಚರಿಸಿದರು. ಈ ಒಂದು ನಿಮ್ಮ ಬೇಜವಾಬ್ದಾರಿತನದ ವರದಿ ಏನು ನಮ್ಮ ಇಡೀ ದಲಿತ ಸಮುದಾಯವನ್ನ ಮೂರ್ಖರನ್ನಾಗಿ ಮಾಡುವಂತಹ ಒಂದು ವರದಿಯನ್ನು ಕೊಟ್ಟಿದ್ದೀರಾ. ಸಾಮಾನ್ಯ ತಹಸೀಲ್ದಾರ್ ಅವರೇ, ಇನ್ನು ಮುಂದಕ್ಕೆ ಇಂತಹ ವರದಿಯನ್ನು ಕೊಟ್ಟು ನೀವು ನಮ್ಮನ್ನು ಮೂರ್ಖರನ್ನಾಗಿ ಮಾಡಬೇಡಿ ಅಂತ ಹೇಳಿ ನಿಮಗೆ ಮತ್ತೊಮ್ಮೆ ಮನವರಿಕೆಯನ್ನು ಮಾಡುತ್ತಾ ನಾನು ಈ ನಿಮ್ಮ ವರದಿಯನ್ನು ಏನು ಮಾಡ್ತಾ ಇದ್ದೇನೆ ಅಂತ ಹೇಳಿದ್ರೆ, ಈ ಎಲ್ಲ ಸಂಘಟನೆಗಳ ಕಾರ್ಯಕರ್ತರ ಪರವಾಗಿ ಅದನ್ನು ಅರಿದು ಬಿಸಾಡುವ ಮೂಲಕ ನಾವು ಈ ಪ್ರತಿಭಟನೆಯನ್ನು ನಾನು ಉದ್ಘಾಟನೆಯನ್ನು ಮಾಡ್ತಾ ಇದ್ದೇನೆ. ವಿವಿಧ ದಲಿತ ಸಂಘಟನೆಗಳ ಹೋರಾಟಕ್ಕೆ ನಶಿಸಿ ಹೋಗುತ್ತಿರುವ ಭಾರ ಎತ್ತುವ ಕ್ರೀಡೆಯನ್ನು ಉಳಿಸಿ ಬೆಳೆಸುವ ನಿಟ್ಟಿನಲ್ಲಿ ಪುತ್ತೂರಿನಲ್ಲಿ ಪುರುಷರಿಗೆ ಮತ್ತು ಮಹಿಳೆಯರಿಗೆ ರಾಜ್ಯ ಮಟ್ಟದ ಭಾರ ಎತ್ತುವ ಸ್ಪರ್ಧೆಯನ್ನು ಆಯೋಜಿಸಲಾಗಿದೆ ಎಂದು ಜೆಸಿಐ ಪುತ್ತೂರು ಇದರ ಅಧ್ಯಕ್ಷ ಅರವಿಂದ ಭಗವಾನ್ ರೈ ಹೇಳಿದರು. ಕರ್ನಾಟಕ ರಾಜ್ಯ ವೇಟ್ ಲಿಫ್ಟರ್ ಅಸೋಸಿಯೇಷನ್ ಸಹಯೋಗದೊಂದಿಗೆ ಜೆಸಿಐ ಪುತ್ತೂರು ಮತ್ತು ಯುವ ಬಂಟರ ಸಂಘ ಪುತ್ತೂರು ಇವುಗಳ ಸಹಭಾಗಿತ್ವದಲ್ಲಿ ಮಾರ್ಚ್ 1 ಮತ್ತು 2ರಂದು ಪುರಭವನದಲ್ಲಿ ರಾಜ್ಯ ಮಟ್ಟದ ಭಾರ ಎತ್ತುವ ಸ್ಪರ್ಧೆ ಆಯೋಜಿಸಲಾಗಿದೆ. ಸ್ಪರ್ಧೆಯನ್ನು ಸವಣೂರು ವಿದ್ಯಾರಶ್ಮಿ ವಿದ್ಯಾಸಂಸ್ಥೆಗಳ ಸಂಚಾಲಕ ಕೆ ಸೀತಾರಾಮ್ ರೈ ಉದ್ಘಾಟಿಸಲಿದ್ದಾರೆ. ಸಭಾಧ್ಯಕ್ಷತೆಯನ್ನು ಸಹಾಯಕ ಕಮಿಷನರ್ ಡಾ ಹರೀಶ್ ಕುಮಾರ್ ವಹಿಸಲಿದ್ದು, ಹಾಗೆ 10 ಹಲವು ಗಣ್ಯರು ಅತಿಥಿಗಳಾಗಿ ಭಾಗವಹಿಸಲಿರುವುದಾಗಿ ಯುವ ಬಂಟರ ಸಂಘದ ಅಧ್ಯಕ್ಷ ರಾಕೇಶ್ ರೈ ಕೆಡೆಂಜ ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದ್ದಾರೆ. ಜೆಸಿಐ ಪುತ್ತೂರಿನ ಸರ್ವ ಸದಸ್ಯರು ಮತ್ತು ಯುವ ಬಂಟರ ಸಂಘದ ಅಧ್ಯಕ್ಷರು ಮತ್ತು ಸರ್ವ ಸದಸ್ಯರು ತಮ್ಮೆಲ್ಲರನ್ನು ಆತ್ಮೀಯವಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇವೆ. ಇದರಲ್ಲಿ ಸೆಲೆಕ್ಟ್ ಆದವರನ್ನು ರಾಷ್ಟ್ರೀಯ ಮಾರ್ಚ್ ತಿಂಗಳಲ್ಲಿ ಅಂತ್ಯಕ್ಕೆ ಬೆಂಗಳೂರಲ್ಲಿ ನಡೀತದೆ. ಅದಕ್ಕೆ ಆಯ್ಕೆ ಇದರಲ್ಲಿ ನಡೀತದೆ. ನೆಮ್ಮದಿ ಕೇಂದ್ರದಲ್ಲಿ ಪಹಣಿ ಪತ್ರ ನೀಡುವಿಕೆಯಲ್ಲಿ ವಿಳಂಬವಾಗುತ್ತಿದೆ ಹಾಗೂ ತಾಲೂಕು ಕಚೇರಿ ಸಿಬ್ಬಂದಿಗಳು ಈ ಬಗ್ಗೆ ಸರಿಯಾದ ಮಾಹಿತಿ ನೀಡಲಿಲ್ಲ ಎಂದು ಆರೋಪಿಸಿ ರೈತರೊರ್ವರು ತಾಲೂಕು ಕಚೇರಿ ಮೆಟ್ಟಿಲಿಗೆ ಅಡ್ಡಲಾಗಿ ಮಲಗಿ ಪ್ರತಿಭಟನೆ ನಡೆಸಿದ ಅಪರೂಪದ ಘಟನೆ ಪುತ್ತೂರಿನಲ್ಲಿ ನಡೆದಿದೆ. ಸವಣೂರಿನ ರೈತರಾಗಿರುವ ಲಕ್ಷ್ಮೀಶ್ ಗಾಂಭೀರ್ ಎಂಬವರು ಪಹಣಿ ಪತ್ರಕ್ಕಾಗಿ ಪುತ್ತೂರಿನ ನೆಮ್ಮದಿ ಕೇಂದ್ರದಲ್ಲಿ ವಿಚಾರಿಸಿದ್ದರು. ಆದರೆ ಈ ನೆಮ್ಮದಿ ಕೇಂದ್ರದ ಸಿಬ್ಬಂದಿಗಳು ಮಾತ್ರ ಪಹಣಿ ಶೀಟ್ ಖಾಲಿಯಾಗಿದೆ, ನೀವು ಕಡಬಕ್ಕೆ ಹೋಗಿ ಎಂದು ತಿಳಿಸಿದ್ದರು. ಇದರಿಂದ ಆಕ್ರೋಶಗೊಂಡ ಲಕ್ಷ್ಮೀಶ್ ಕಡಬಕ್ಕೆ ಹೋಗಲೊಲ್ಲೆ ನೀವೇ ತರಿಸಿಕೊಡಿ ಎಂದು ಪಟ್ಟು ಹಿಡಿದು ಕೂತಿದ್ದರು.
ಉಪತಹಶೀಲ್ದಾರ್ ರಾಘವೇಂದ್ರರಲ್ಲಿ ವಿಚಾರಿಸಿದ್ದರೂ ಕೂಡ ಯಾರೂ ಸರಿಯಾದ ಮಾಹಿತಿ ನೀಡಿಲ್ಲ ಎಂದು ಆರೋಪಿಸಿದ್ದಾರೆ. ಆದರೆ ಇವರು ಕಚೇರಿ ಮೆಟ್ಟಿಲಲ್ಲೇ ಮಲಗಿ ಪ್ರತಿಭಟನೆ ನಡೆಸಿದರು. ತದನಂತರ ಬಂದ ತಹಶೀಲ್ದಾರ್ ದಾಸೇಗೌಡರು ಪಹಣಿ ಪತ್ರ ಖಾಲಿಯಾಗಿರುವ ಕುರಿತು ಮಾಹಿತಿ ನೀಡದಕ್ಕಾಗಿ ಸಿಬ್ಬಂದಿಗಳನ್ನು ತರಾಟೆಗೆ ತೆಗೆದುಕೊಂಡರು.